ಅಶ್ವಿನಿ ಮೇಡಮ್ ಅವರು ಧೃತಿ ಅವರಿಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನ ಮನೇಲಿ ಮಾಡ್ಕೊಡ್ತಾ ಇದ್ದಾರೆ. ಫಾರಿನ್ ಇಂದ ಬಂದು ತುಂಬಾ ಸಮಯವನ್ನ ಕಳೀತಾ ಇದ್ದಾರೆ ಫ್ಯಾಮಿಲಿ ಒಟ್ಟಿಗೆ. ಸುಮಾರು ಒಂದು 7-8 ತಿಂಗಳೇ ಆಗ್ಬಿಟ್ಟಿತ್ತು. ಅಶ್ವಿನಿ ಮೇಡಮ್ ಅವರ ಮಗಳು, ದೊಡ್ಡ ಮಗಳು ಧೃತಿ ಅವರು ಫಾರಿನ್ ಇಂದ ಬೆಂಗಳೂರಿಗೆ ಆಗಮಿಸಿ ಈಗ ಬಂದು ತಾಯಿಯೊಟ್ಟಿಗೆ ಹಲವಾರು ಒಂದು ಈವೆಂಟ್ಸ್ ಗಳಿಗೆಲ್ಲ ಹೋಗಿ ಬರ್ತಾರೆ. ಅದ್ ಬಿಟ್ರೆ ತಂಗಿ ವಂದಿತಾ ಅವರ ಜೊತೆ ಸಮಯವನ್ನ ಕಳೀತಾರೆ. ತಂಗಿ ಇಲ್ಲೇ ಬೆಂಗಳೂರಿನಲ್ಲಿರೋದು. ದೊಡ್ಡ ಮಗಳು ಧೃತಿ ಅವರು ಫಾರಿನ್ ಅಲ್ಲಿ ಇರುವಂತದ್ದು. ತಂದೆಯ ಒಂದು ಆಸೆ ಆಗಿತ್ತು ಅಲ್ಲಿ ಹೋಗಿ ವ್ಯಾಸಂಗವನ್ನು ಮಾಡಬೇಕು ಅಂತ. ಸೊ ಹೀಗಾಗಿ ಅದೇ ರೀತಿ ಎಲ್ಲವನ್ನೂ ಕೂಡ ಮುಗಿಸ್ತಾ ಇದ್ದಾರೆ. ತಂದೆ ಆಸೆಯನ್ನ ಈಡೇರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಿಗೆ ಬಂದವರು ಮೊದಲು ಮಾಡುವುದು ತಾಯೊಟ್ಟಿಗೆ ಸಮಯವನ್ನ ಕಳೆಯೋದು. ಮತ್ತೆ ನೆಕ್ಸ್ಟ್ ಅಪ್ಪು ಅವರ ಸ್ಮಾರಕಕ್ಕೆ ಹೋಗಿ ಪೂಜೆಯನ್ನು ಸಹ ಸಲ್ಲಿಸಿ ಬಂದಿದ್ದಾರೆ. ಇನ್ನುಳಿದಂತೆ ಮನೆಯಲ್ಲಿ ಇರೋಕೆ ಇಷ್ಟಪಡಿದ್ರೆ ಅವರ ಕಸಿನ್ಸ್ ಗಳನ್ನ ಮೀಟ್ ಮಾಡೋದು, ಅಣ್ಣ ಯುವರಾಜ್ ಕುಮಾರ್, ವಿನಯ್ ರಾಜ್ ಕುಮಾರ್ ಜೊತೆ ಸಮಯವನ್ನ ಕಳೆಯೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಒಟ್ಟಾರೆ ಧೃತಿ ಅವರು ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ತಂದೆಯ ಒಂದು ಸ್ಮೈಲ್ ನಿಧಿಗೂ ಧೃತಿ ಅವ್ರಿಗೂ ಕೂಡ ಇದೆ. ತಂದೆಯ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕೆಂಬ ಹಂಬಲ ಆಸೆ ಅವ್ರಿಗೂ ಕೂಡ ಇದೆ. ಮುಂದಿನ ದಿವಸಗಳಲ್ಲಿ ಅದು ಕೂಡ ನೆರವೇರಲಿ ಅಂತ ತಪ್ಪದೆ ಎಲ್ಲರೂ ಸಹ ವಿಶ್ ಮಾಡೋದನ್ನ ಮಾತ್ರ ಮರೆಯಬೇಡಿ.